ನಾವು ಈ ವರ್ಷವೂ ನಮ್ಮ ಸಂಸ್ಥೆಯಿಂದ ರಕ್ತದಾನ ಶಿಬಿರ ನಡೆಸುತ್ತಿದ್ದೇವೆ. ಆದರೆ ಈ ಸಲ ನಾವು ಒಂದು ಸಂಸ್ಥೆಗೆ ಕೊಡಬೇಕೆಂದು ತಿಳಿದು ಕೆಎಲ್ಇ ಸಂಸ್ಥೆಗೆ ಈ ಸಲ ಶಿಕ್ಷಣ ಪ್ರಸಾರಕ ಮಂಡಲ್ ರಾಯಬಾಗ ಇದರ ಎಲ್ಲ ಅಂಗ ಸಂಸ್ಥೆಗಳಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಎಂದು ಸಂಸ್ಥೆಯ ಚೇರ್ಮನರಾದ ಅಮರ್ ಸಿಂಗ್ ಪಾಟೀಲ್ ಹೇಳಿದರು. ಪಟ್ಟಣದ ಹಾರೋಗೇರಿ ಮಹಾವಿದ್ಯಾಲಯದ ಸಭಾಭವನದಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಶಿಶಿಗೆ ನೀರು ಉಣಿಸುವ ಮೂಲಕ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ನದಿ ಇಂಗಳಗಾಕವ ಹಾಗೂ ಬಸವ ಬ್ಯಾಕುಡದ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಸುಮಾರು 500ಕ್ಕೂ ಹೆಚ್ಚು ಜನರು ರಕ್ತದಾನ ಮಾಡಿದರು. ರಕ್ತದಾನ ಮಾಡುವುದು ಬಹಳ ಸಾಧ್ಯವಿಲ್ಲ ಎಂದು ಹೇಳಿದರು. ಈ ರಕ್ತವು ನಾವು ನಮ್ಮ ಸಂಸ್ಥೆಯಿಂದ ಹೊರರೋಗಿಗಳಿಗೆ ಕನಿಷ್ಠ ಬೆಲೆ ಪಡೆದು ರಕ್ತ ವಿತರಿಸುತ್ತೇವೆ ಮತ್ತು ಕಲೆಸೀಮೆಯ ಕಾಯಿಲೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಉಚಿತವಾಗಿ ರಕ್ತ ನೀಡುತ್ತೇವೆ ಎಂದು ಕೆಎಲ್ಇ ಸಂಸ್ಥೆಯ ಅಧಿಕಾರಿಗಳಾದ ವಿಠ್ಠಲ ಮಾನೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳ ತಜ್ಞರಾದ ಡಾ ಗಿರೀಶ್ ನಾರ್ಗೊಂಡ, ತ್ರಿಕಾಲ ಪಾಟೀಲ್, ಬಸನಗೌಡ ಆಸಂಗಿ, ಭಾಗ್ಯಶ್ರೀ ಪಾಟೀಲ್, ಎಸ್ಪಿಎಂ ಸಂಸ್ಥೆಯ ಕಾರ್ಯದರ್ಶಿಗಳಾದ ಎಸ್ ಸಿಂಗಾಡಿ, ಹನುಮಂತ ಯಲ್ಲಶೆಟ್ಟಿ, ಜಯಪಾಲ್ ನಾಗನೂರ್. ಇದೇ ಸಂದರ್ಭದಲ್ಲಿ ಸಂಸ್ಥೆ ಎಲ್ಲ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ತ್ರಿಕಾಲ ಪಾಟೀಲ್ ಅವರಲ್ಲಿ, ಭಾಗ್ಯಶ್ರೀ ಅಕ್ಕಾರ್ ಅವರಲ್ಲಿ, ಆಮೇಲೆ ಸಿಂಗಾಡಿ ಮೇಡಮ್ ಅವರಲ್ಲಿ ಸೇರಿರುವಂಥ ಎಲ್ಲ ಈ ಸಂಸ್ಥೆಯ ಪ್ರಾಂಶುಪಾಲರನ್ನು ಮೊದಲುಗೊಂಡು ಎಲ್ಲ ಶಿಕ್ಷಕ ವೃಂದವೇ, ಎಲ್ಲ ವಿದ್ಯಾರ್ಥಿ ಬೇರೆ 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 ಆಗ್ತದೆ ಹೊರತು ಆದರೆ ಜಾತೀಯತೆಯಿಂದ ಬೇರೆ ಆಗೋದಿಲ್ಲ. ಒಬ್ಬ ಮುಸ್ಲಿಂ ವ್ಯಕ್ತಿ ಆಗಿರಲಿ, ಒಬ್ಬ ಜೈನ್ ಆಗಲಿ, ಒಬ್ಬ ಬ್ರಾಹ್ಮಣ ಆಗಲಿ, ಒಬ್ಬ ಲಿಂಗಾಯತ ಆಗಲಿ, ಒಬ್ಬ ವೀರಶೈವ ಆಗಿರಲಿ, ಎಲ್ಲರೂ ರಕ್ತವನ್ನು ಯಾರೋ ಕೊಟ್ಟಿದ್ರು, ಯಾವ ಜಾತಿಯ ಮನುಷ್ಯನಿಗೆ ಆ ರಕ್ತವನ್ನು ನಾವು ಕೊಟ್ಟಾಗ ಆ ಮನುಷ್ಯ ಬದುಕ್ತಾನೆ. ಆ ರಕ್ತ ಯಾವತ್ತೂ ಇವ ಈ ಜಾತಿಯವ ಇವ ಮೇಲ ಇವ ಕೀಳ ಅಂತಕ್ಕಂಥ ಭೇದ ಆ ರಕ್ತದಲ್ಲಿಲ್ಲ. ಗ್ರೂಪವನ್ನು ಪರೀಕ್ಷೆ ಮಾಡಿ ಹಾಕಬಹುದಷ್ಟೇ, ಆದರೆ ರಕ್ತದಲ್ಲಿ ಯಾವತ್ತೂ ಭೇದ ಇರೋದಿಲ್ಲ. ಅದಕ್ಕಾಗಿ ನಾವು ಮನುಷ್ಯರಾಗಿ ಭಗವಂತ ಕೊಟ್ಟಿರ್ತಕ್ಕಂಥ ಈ ಶ್ರೇಷ್ಠವಾದ ಶರೀರವನ್ನು, ಅದಕ್ಕಾಗಿ ಶರಣ ಹೇಳ್ತಾರೆ, ಆ ಕೂಡಲ ಸಂಗನ ಶರಣರು ಕೊಟ್ಟಿರ್ತಕ್ಕಂಥ ಈ ಪ್ರಸಾದಕಾಯ ಅಂತ ಬರೀತಾರೆ. ನೋಡ್ರಿ, ಇಲ್ಲಿ ಎಷ್ಟೋ ತರದ ಆಹಾರಗಳನ್ನ ನಾವು ಸ್ವೀಕಾರ ಮಾಡಿದ್ರು ಸಹಿತ ಆ ಆಹಾರವೆಲ್ಲ ರಕ್ತವಾಗಿ ಗ್ರೂಪ್ಗಳ ಮುಖಾಂತರ ಭೇದ ಆದರೂ ಸಹಿತ ಒಬ್ಬ ವ್ಯಕ್ತಿಗೆ ಆ ರಕ್ತವನ್ನು ನಾವು ಕೊಟ್ಟಾಗ ಆ ರಕ್ತ ಆ ಮನುಷ್ಯನನ್ನು ಬದುಕಿಸ್ತದೆ. ಆ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿನಿಯರು ರಕ್ತವನ್ನು ಕೊಡುವುದರಿಂದ ನಮಗೇನಾದರೂ ತೊಂದರೆ ಆಗ್ತದೆ ಅಂತ ನಿಮಗೆ ಅನಿಸ್ಬೋದು. ಆದ್ರೆ ಈ ಶರೀರದಲ್ಲಿ ಒಂದು ಶ್ರೇಷ್ಠವಾದ ಏನು ಗುಣ ಇದ್ದಾನೆ ಭಗವಂತ ಅಂತಂದ್ರೆ, ನೀವು ಎಷ್ಟು ರಕ್ತವನ್ನು ಕೊಟ್ಟಿರ್ತೀರಲ್ಲ ಅಷ್ಟು ರಕ್ತವನ್ನ ಈ ಶರೀರ ಮತ್ತು ಒಂದೇ ತಿಂಗಳೊಳಗೆ ತಯಾರು ಮಾಡಿಕೊಟ್ಟದ. ಎಲ್ಲರ ಪರವಾಗಿ ನಾನು ಅವರ ಪಾದ ಕರ್ಮಗಳಿಗೆ ನಮಿಸುತ್ತೇನೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಸಂಸ್ಥೆಯ ಚೇರ್ಮನರಾದಂತಹ ಸನ್ಮಾನ್ಯ ಶ್ರೀ ಬ್ಯಾರಿಸ್ಟರ್ ಅಮರ್ ಸಿಂಗ್ ಅಣ್ಣಾಜಿ ಅವರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಈ ವೇದಿಕೆಯ ಮುಖಾಂತರ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳುತ್ತೇನೆ. ನಮ್ಮ ಸಂಸ್ಥೆಯ ಯುವಕರು ಆದಂತಹ ಒಂದು ಕಿರಿಯ ವಯಸ್ಸಿನಲ್ಲಿ ಸಂಸ್ಥೆಯ ಮುನ್ನಡೆಸುವಂತಹ ಕಾರ್ಯದಲ್ಲಿ ತೊಡಗಿರುವಂತಹ ಸಂಸ್ಥೆಯ ಅಧ್ಯಕ್ಷರಾದಂತಹ ಸರ್ಜಾ ಹಿಂದ್ ಬರೋ ಸರ್ಜಿ ನಾವು ಈಗ ಡೆಲಿವರಿಗೆ ಹೊತ್ತಿಗೆ ಬೇಕು, ಇಂಪಾರ್ಟೆಂಟ್ ಕಾರ್ಡಿಯಾಕ್ ಹಾರ್ಟದ ಸರ್ಜರಿ ಅವ್ರಿಗೆ ಎಮರ್ಜೆನ್ಸಿ ಆಕ್ಸಿಡೆಂಟ್ ಆಗಿದ್ದು ಮತ್ತು ಈಗಲೂ ರಕ್ತ ಕೊಡಬೇಕು. ಮತ್ತು ಈ
ಥಲಸೆಮಿಯಾ ಮತ್ತು ಇದು ಮಕ್ಕಳು ಅವರಿಗೆ ಪ್ರತಿ ತಿಂಗಳ ರಕ್ತ ಹಾಕಬೇಕು. ಅವ್ರಿಗೆ ಜೀವ ಉಳಿಸಬೇಕಾದ್ರೆ ಪ್ರತಿ ತಿಂಗಳ ರಕ್ತ ಹಾಕಬೇಕು. ಅದಕ್ಕಾಗಿ ಇದು ಬ್ಲಡ್ ಎಲ್ಲ ಇವು ಡೊನೇಟ್ ಮಾಡಿದ್ದ ಅವ್ರಿಗೆಲ್ಲರಿಗೆ ನಾವು ಕೊಡ್ತೇವೆ. ಇದು ಬ್ಲಡ್ ಡೊನೇಟ್ ಮಾಡಿದ ಬ್ಲಡ್ ರೀ ಕೇಳಿ ಎಷ್ಟು ಇಲ್ಲ, ನಾವು ಎಲ್ಲ ಹೊರಗಿಂದ ಪೇಷಂಟ್ಸ್ ಇದ್ರೂ ನಾವು ಕೊಡ್ತೀವಿ. ಮೆಜಾರಿಟಿ ನಮ್ಮ KL ಹಾಸ್ಪಿಟಲ್ ಇರ್ತೈತಿ. ಯಾರಿಗೆ ಹೊರಗಿನ ಎಮರ್ಜೆನ್ಸಿ ಬೇಕಾದ್ರೆ ನಾವು ಕೊಡ್ತೀವಿ. ಅಲ್ಲಿ ಹೋದ್ರೆ ಫ್ರೀದಾಗ ಹಾಕ್ತಾರೋ ಇಲ್ಲ ಮತ್ತೆ ಅಲ್ಲೇನೋ ಫ್ರೀದಾಗಲ್ಲ ಸರ್, ಇದು ಅಲ್ಲಿ ಎಲ್ಲ ರೋಗಿಗಳೇ ಕೊಡೋದ್ರ ಟೋಟಲ್ ಫ್ರೀ ಕೊಡಕ್ಕೆ ಬರೋದಿಲ್ಲ. ಯಾಕಂದ್ರೆ ನಮ್ದು ಟೆಸ್ಟಿಂಗ್ ಕಾಸ್ಟ್ ಇರ್ತೈತಿ, ಬ್ಯಾಂಕ್ ಕಾಸ್ಟ್ ಇರ್ತೈತಿ. ಅದು ನಾವು ಬೇಸಿಕ್ ಕಾಸ್ಟ್ ಅಷ್ಟು ತಗೋತೀವಿ ಈ ಬ್ಯಾರೆದವ್ರಿಗೆ. ಮತ್ತು ಫ್ರೀ ಥೆಲಸೀಮಿಯಾ ಮಕ್ಕಳು ಯಾರು ಇರ್ತಾರೋ ಅವರಿಗೆ ನಾವು ₹1 ಚಾರ್ಜ್ ಮಾಡೋದಿಲ್ಲ, ಅವ್ರಿಗೆ ಫ್ರೀ ಕೊಡ್ತೀವಿ. ಸರ್ ಈ ಸಂಸ್ಥೆ ಬಗ್ಗೆ ಹೇಳ್ತಿರಲ್ಲ, ಈ ಸಂಸ್ಥೆ ಬಗ್ಗೆ ಏನು ಸರ್? ಈ ಸಂಸ್ಥೆ ನಮ್ಮ ಪ್ರತಿ ವರ್ಷ ಇವರು ಬ್ಲಡ್ ಡೊನೇಷನ್ ಕ್ಯಾಂಪ್ ಅರೇಂಜ್ ಮಾಡ್ತಾರೆ. ಮತ್ತು ಇವ್ರದ್ದು ಸಂಖ್ಯೆ ಡೊನೇಷನ್ ಸಂಖ್ಯೆನೂ ಚೆನ್ನಾಗಿ ಇರ್ತೈತಿ. ಇವರು 150 to 100 ಮೇಲೆ ಇವರು ಡೊನೇಟ್ ಮಾಡ್ತಾರೆ. ಸರ್ ಈಗ ಡೊನೇಟ್ ಮಾಡಿರ್ತಾರಲ್ರಿ ಇವ್ರಿಗೆ ನೀವು ಸರ್ಟಿಫಿಕೇಟ್ ಕೊಡ್ತೀರಿ. ನೆಕ್ಸ್ಟ್ ಇವರಿಗೆ ರಕ್ತ ಬೇಕಾದ್ರೆ ನೀವು ಫ್ರೀ ಮಾಡಿ ಕೊಡ್ತೀರೋ ಅಥವಾ ಏನು ಚಾರ್ಜ್ ಮಾಡ್ತೀರಾ? ಇದು ಥೆಲಸೀಮಿಯಾ ಪೇಷಂಟ್ ಸಲುವಾಗಿ ಟೋಟಲಿ ಫ್ರೀ ಇರ್ತೈತಿ. ಈ ರಕ್ತ ಕೊಟ್ಟಿದ್ದಾದ್ರೆ ಯಾರಿಗೆ ನಾವು ಒಂದು ಸರ್ಟಿಫಿಕೇಟ್ ಒಂದು ಕಾರ್ಡ್ ಕೊಡ್ತೀವಿ. ಆಗ ಕಾರ್ಡ್ ತೊಗೊಂಡು ಬಂದ್ರೆ ಅವರಿಗೆ ಮಿನಿಮಮ್ ಚಾರ್ಜ್ದಾಗ ನಾವು ಕೊಡ್ತೀವಿ. ಜಸ್ಟ್ ಟೆಸ್ಟಿಂಗ್ ಕಾಸ್ಟ್, ಆ್ಯಕ್ಚುಲಿ ಟೆಸ್ಟಿಂಗ್ ಕಾಸ್ಟ್ ನಮಗೆ 2,000 ಹೆಚ್ಚಿರ್ತೈತಿ. ಬರೀ ಅದು ನಾವು 400 ಇಲ್ಲಾಂದ್ರೆ 600 ಚಾರ್ಜ್ ಅಷ್ಟು ಮಾಡಿ ನಾವು ಕೊಡ್ತೀವಿ. ತಮ್ಮ ಹೆಸರು? ನಾ ಡಾಕ್ಟರ್ ವಿಠಲ್ ಮಾನೆ, ಮೆಡಿಕಲ್ ಆಫೀಸರ್, KL ಹಾಸ್ಪಿಟಲ್. ಕಾರಣ ಅಂದ್ರೆ ಭಾಳ ದಿವಸದಿಂದ ಬೆಂಕಿ ಥರ ಎಲ್ಲ ಒಂದು ಆ ಕಡೆ ಈ ಕಡೆ ಮಾಡಿದ್ದೆವು. ಆದ್ರೆ ಕೆಲವೊಂದು ಹಿಂದೆ ನಾವು ಯಾರ್ಯಾರು ಕೊಟ್ಟಿದ್ದೀವಿ ವೈಯಕ್ತಿಕವಾಗಿ ಅವರು ರಕ್ತ ಅಲ್ಲಿ ಇಲ್ಲಿ ಮಾಡೋದು ಮಾಡಿದ್ವು. ಅದಕ್ಕಾಗಿ ಈ ಸಲ ಮಾಡಿದ ನಂತರ ಒಂದು ಸಂಸ್ಥೆ ಕೊಡಬೇಕು, KL ಸಂಸ್ಥೆ ಕೊಡಬೇಕು. ಮತ್ತು ನನಗೂ ಸ್ವಲ್ಪ ಆರೋಗ್ಯ ಅಷ್ಟಿದ್ದಾಗ ಭಾಳ ಒಳ್ಳೆಯದು ಚೆನ್ನಾಗಿ ನೋಡ್ಕೊಂಡ್ರೆಲ್ಲ ಡಾಕ್ಟರ್ಗಳ ಚೇರ್ಕೊಂಡ್ರೆ ಕೂಡ ಹೋಗ್ತಾರೆ ಎಲ್ಲರೂ ನೋಡ್ಕೊಂಡು ಅವ್ರಿಗೆ ಅದನ್ನು ಅನುಕೂಲ ಏನು ಮಾಡೋಕ್ಕೆ ಬರ್ತದೆ. ನಮ್ಮ ಶಾಲೆ ವತಿಯಿಂದ ಸಂಸ್ಥೆ ವತಿಯಿಂದ ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡತ್ತಿದ್ವಿ. ಯಾಕಂದರೆ ಅದು ರಕ್ತದಾನ ಈಗ ಸಾಧಾರಣ ಎಲ್ಲರಿಗೂ ಪರ್ಟಿಕ್ಯುಲರ್ಲಿ ಅದು ಸಣ್ಣ ಹುಡುಗರಿಗೆ ಅದು ಕಂಟಿನ್ಯೂಸ್ ಮಂತ್ಲಿ ಬೇಕಾಗ್ತದೆ ಬ್ಲಡ್. ಸೊ ಆ ಬ್ಲಡ್ ಗ್ರೂಪನ್ನು ಅದೈದು ಐಡೆಂಟಿಫೈ ಮಾಡಿ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಮಾಡಿ ನಮ್ಮ ಸಿಬ್ಬಂದಿ ಕಡೆಯಿಂದ ಎಷ್ಟು ಹಾಕೈತೆ ಅಷ್ಟು ಒಂದು 5-6 ಸ್ಟಾಫ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡಿ ಮಾಡಿಸಿ KL ಸಂಸ್ಥೆಗೆ ಅದನ್ನು ನಾವು ಒಪ್ಪಿಸ್ಬಿಡ್ತೇವೆ. ಸರಿಯಾಗಿ ಅದು ಉಪಯೋಗವಾಗುತ್ತೆ. ಮತ್ತು ಅಲ್ಲಿ ಹುಟ್ಟೋರಷ್ಟೇ ಅಲ್ಲ, ಯಾರು ಬೇಕಾದವ್ರು ಬಂದು ಅದನ್ನು ಬ್ಲಡ್ಡಲ್ಲಿ ಉಪಯೋಗಿಸಿ. ಈಗ ತಮ್ಮ 8 ಜನ ಅದಾರು ಬರ್ತಾರೆ. ಎಷ್ಟು ಸಂಸ್ಥೆಗಳು ಭಾಗಿಯಾಗಿದ್ದಾರೆ? ಎಲ್ಲ ಸಂಸ್ಥೆ ಕರ್ನಾಟಕ ಏರಿಯಾದವ್ರು ಎಷ್ಟು ಅದಾರು ಸಂಸ್ಥಾದ ಕರ್ನಾಟಕ ಏರಿಯಾದ ಕಮಿಟಿಗಳು ಎಷ್ಟು ಅದಾವ 50 ಸಂಸ್ಥಾದ ಮೇಲೆ ಭಾಳ ಅವ್ರಿಗೂ ದೇವ್ರು ಒಳ್ಳೇದು ಮಾಡ್ತಾನು ಮಾಡಲಿ, ಅವ್ರಿಗೂ ಒಳ್ಳೇದಾಗಲಿ. ಯಾರಿಗೆ ರಕ್ತ ಅವ್ರು ಹೋಗಿ ಅವರು ಬೆನಿಫಿಷರೀಸ್ ಯಾರ್ದಾರು ಯಾರಿಗೆ ಹೋಗ್ತಾ ತಲುಪೈತಿ ಅವ್ರಿಗೂ ಒಳ್ಳೇದಾಗಲಿ ಅಂತ